ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಭಾರತ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಇದು ಸಂಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ನಾವು ಹೊಸ ಪಾಟ್ಗಳು ತಂದ್ವಿ. ಸೊ ಆ ಪಾಟ್ನೆಲ್ಲ ರೆಡಿ ಮಾಡಿ ಇಡ್ತಿದ್ವಿ. ಅಂದರೆ ಲೈಕ್ ಈಗ ಕೋಕೋಪಿಟ್ ಒಂದು 75% ಮತ್ತು 25% ಆಫ್ ಸಾಯಿಲ್ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಆ ಪಾಟ್ಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟು, ಮತ್ತು ಅದೆಲ್ಲ ಸ್ವಲ್ಪ ಕುಗ್ಬೇಕಲ್ವ, ನೀರು ಹಾಕಿ ಇಟ್ವಿ. ಸೊ ದಟ್ ಅದೆಲ್ಲ ಅಡ್ಜಸ್ಟ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಒಂದು 5 to 10 minutes ಹಿಂಗೆ ಮಾಡಿಬಿಟ್ರೆ ಅದೆಲ್ಲ ಚೆನ್ನಾಗಿ ನೀರೆಲ್ಲ ನೆಂತ್ಕೊಂಡಿರುತ್ತಲ್ವ. ಸೊ ಎಲ್ಲ ಕುಗ್ಗತ್ತೆ, ನಮ್ಗೆ ಒಂದು ಅಳತೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕಿನ್ನು ಅಂತ ಹೇಳಿ. ಏನಕ್ಕೆ ಆ ಪಾಟ್ ಎಲ್ಲ ಏನಕ್ಕೆ ರೆಡಿ ಮಾಡಿದ್ದು ಅಂತ ಹೇಳಿದ್ರೆ, ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ನೋಡಿರಬಹುದು. ಈ ರೀತಿಯಾಗಿ ನಾನು ಒಂದು ಪೈನಾಪಲ್ನ ಲೋಟದಲ್ಲೇ ಬೆಳೆಸ್ತಾ ಇದ್ದೆ. ಓಕೆನಾ. ಸೊ ಈ ರೀತಿ ಇರೋದ್ರಿಂದ ಇದಾಗಲೇ ದೊಡ್ಡದಾಗಿ ಬೆಳೀತಾ ಇತ್ತಲ್ವ, ಹಾಗಾಗಿ ಇದನ್ನು ನಾನು ಶಿಫ್ಟ್ ಮಾಡಬೇಕಿತ್ತು ಬೇರೆ ಪಾಟ್ಗೆ. ಹಾಗಾಗಿ ಆ ಪಾಟ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದಲ್ಲದೆ ಇನ್ನೂ ಒಂದು 2-3 ಗಿಡಗಳಿತ್ತು ನೋಡಿ. ಇದು ಡೇಟ್ಸ್ ಗಿಡ. ಸೊ ಯಾವಾಗಲೂ ತಿಂದು ಹಾಕಿರೋ ಬೀಜದಿಂದ ಹುಟ್ಟೋಗಿರೋ ಅಂಥ ಒಂದು ಡೇಟ್ಸ್ ಗಿಡ. ಸೊ ಈ ಡೇಟ್ಸ್ ಗಿಡ ಕೂಡ ನಾನು ಹೊಸ ಪಾಟ್ಗೆ ಶಿಫ್ಟ್ ಮಾಡಬೇಕಿತ್ತು. ನೋಡಿ, ಇಲ್ಲೊಂದು ಡೇಟ್ಸ್ ಗಿಡ ಇದೆ. ಸೊ 2 ಡೇಟ್ಸ್ ಗಿಡ ಆಯಿತು. ಸೊ ಅದೆರಡನ್ನೂ ಒಂದು ಪಾಟ್ಗೆ ಶಿಫ್ಟ್ ಮಾಡಬೇಕಿತ್ತು. ಮತ್ತು ಇದು ಜಾಮೂನ್ ಅಂದರೆ ನೇರಳೆ ಗಿಡ. ಓಕೆನಾ. ಅದು ಯಾವಾಗ ಹುಟ್ಟಿದೆಯೋ ಗೊತ್ತಾಗಲಿಲ್ಲ ನಮಗೂ ಕೂಡ, ಯಾವಾಗ ತಿಂದು ಹಾಕಿದ್ವೋ. ಆಮೇಲೆ ನೆಕ್ಸ್ಟ್ ಇದು ಬಂದುಬಿಟ್ಟು ಕರೇಲ ಅಥವಾ ಹಾಗಲಕಾಯಿ ಬೀಜ. ಇದನ್ನು ಕೂಡ ಹಾಕೋದಿತ್ತು ನಾನು. ಓಕೆನಾ. ಸೊ ಇನ್ನೊಂದು ಕಡೆ ಇದು ಮಸ್ಕ್ ಮೆಲನ್ ಗಿಡ, ಬಳ್ಳಿ ಚೆನ್ನಾಗಿ ಬೆಳೆದಿದೆ ನೋಡಿ. ಚಿಕ್ಕ ಮಸ್ಕ್ ಮೆಲನ್ ಕೂಡ ಆಗಿದೆ ಇದು. ಓಕೆನಾ. ಬಟ್ ತುಂಬ ಹೂವೆಲ್ಲ ಆಗಿತ್ತು, ತುಂಬ ಹೂವು ಆಗಿದ್ರು ಅದೆಲ್ಲ ಬಿದ್ದೋಯ್ತು ಫ್ರೆಂಡ್ಸ್. ಅದು ಯಾಕೋ ಬೆಳ್ಕೊಳ್ಳಿಲ್ಲ. ಮತ್ತು ಇದೊಂದೇನೋ ಈಗ ಸ್ವಲ್ಪ ಗಟ್ಟಿಯಾಗಿ ಕಾಯಿ ಆಗ್ತಾ ಇದೆ. ಮತ್ತು ಸುಮಾರು ಹೂಗಳು ಕೂಡ ಇನ್ನೂ ಬಿಟ್ಟಿದೆ ಫ್ರೆಂಡ್ಸ್. ಓಕೆನಾ. ನೋಡೋಣ ಇದು ಎಷ್ಟು ದಪ್ಪ ಆಗುತ್ತೆ, ಎಷ್ಟು ಬೆಳೆಯುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ಪೈನಾಪಲ್ ಗಿಡನ ನಾವು ಬೇರೆ ಪಾಟ್ಗೆ ಶಿಫ್ಟ್ ಮಾಡಿ ಆಯಿತು. ತುಂಬ ಕಷ್ಟ ಆಯಿತು ಶಿಫ್ಟ್ ಮಾಡಲಿಕ್ಕೆ, ಯಾಕಂದರೆ ಎಲೆಗಳು ತುಂಬ ಬರೀ ಮುಳ್ಳಿರುತ್ತಲ್ವ ಸೈಡಲ್ಲೆಲ್ಲ. ನೋಡಿ, ಒಂಥರ ಶಾರ್ಪ್ ಆಗಿರುವಂಥ ಇದಿದೆ ಅಲ್ವಾ. ಸೊ ಅದು ಇಟ್ಕೊಳಕ್ಕೆ ಕೂಡ ಆಗಲಿಲ್ಲ. ಬಟ್ ಅಂದರೂ ಕಷ್ಟಪಟ್ಟು ಶಿಫ್ಟ್ ಮಾಡಿ ಹಾಕಿದ್ವಿ. ಸೊ ನೋಡೋಣ ಹೇಗೆ ಬೆಳ್ಕೊಳ್ಳುತ್ತೆ ಅಂಥೇಳಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲೆಲ್ಲ ಇದನ್ನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್, ಹೇಗೆ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ, ಡೇಟ್ಸ್ ಗಿಡ ಕೂಡ ನಾವು ತೆಗಿಬೇಕಿತ್ತು ಬೇರೆ ಪಾಟಿಂದ. ತುಂಬ ಆಳವಾಗಿ ಬೇರೆ ಬಿಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ತೆಗಿಲಿಕ್ಕೆ ಆ್ಯಕ್ಚುಲಿ. ಬಟ್ ಅಂದ್ರೂ ಸ್ವಲ್ಪ ನಿಧಾನವಾಗಿ ನಾವು ಸಮಾಧಾನವಾಗಿ ತೆಕ್ಕೊಂಡಿದ್ದಾಯಿತು ಗಿಡನ. ಯಾಕಂದರೆ ಅದು ಮದರ್ ರೂಟ್ ಹೊರಟೋಗ್ಬಿಟ್ರೆ ಬೆಳೀಲಿಕ್ಕೆ ಕಷ್ಟ ಆಗ್ತದೆ ಅಲ್ವಾ. ಸೊ ನಾವು ಏನಾದರೂ ಗಿಡ ಬೇರೆ ಪಾಟಿಂದ ಶಿಫ್ಟ್ ಮಾಡಬೇಕಂದ್ರೆ ಫ್ರಮ್ ಮದರ್ ರೂಟಿಂದನೇ ತೆಗಿಬೇಕಾಗ್ತದೆ. ಸೊ ನೋಡಿ, ಈ ರೀತಿಯಾಗಿ ನಿಧಾನವಾಗಿ ತಗೊಂಡು ಒಂದು ಡೇಟ್ಸ್ ಗಿಡಗಳನ್ನ ಸೊ ಇನ್ನೊಂದು ಪಾಟ್ಗೆ ಶಿಫ್ಟ್ ಮಾಡಿದ್ವಿ. ಓಕೆನಾ. ಸೊ ಯಾಕಂದರೆ ಇದೆಲ್ಲ ತುಂಬ ದೊಡ್ಡದಾಗಿ ಬೆಳೆಯುತ್ತಲ್ಲ, ಹಾಗಾಗಿ. ಮತ್ತು ನೇರಳೆ ಗಿಡ ಕೂಡ ಇದು ಈಸಿಯಾಗಿ ಬಂತು. ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಷ್ಟು ರೂಟ್ ಒಳಗಡೆ ಹೋಗಿರಲಿಲ್ಲ, ಹಾಗಾಗಿ ಈಸಿಯಾಗಿ ತೆಗೆದಿದ್ದಾಯಿತು. ಸೊ ಚೆನ್ನಾಗಿ ಮದರ್ ರೂಟ್ ಎಲ್ಲ ಬಂದಿದೆ. ನೋಡೋಣ ಹೇಗೆ ಬೆಳೆಯುತ್ತೆ ಅಂಥೇಳಿ. ಬಟ್ ಇದೆಲ್ಲ ಮರ ಆಗೋವಂಥದ್ದು ಏನೋ ನನ್ನ ಆಸೆಗೆ ನಾನು ಪಾಟಲ್ಲಿ ಹಾಕ್ಕೊಂಡಿದ್ದಾಯಿತು. ಮತ್ತು ಇದು ಬಂದುಬಿಟ್ಟು ಹಾಗಲಕಾಯಿ ಬೀಜ. ಸೊ ದಟ್ ಅಟ್ಲೀಸ್ಟ್ ಮನೆಗಾದರೂ ಈ ಥರ ಬೆಳೀಲಿ ಅಂತ ಹೇಳ್ಬಿಟ್ಟು ಪಾಟಲ್ಲಿ ಹಾಕಿದ್ದೀನಿ ಫ್ರೆಂಡ್. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ ಹೇಳಿ. ಓಕೆನಾ. ಸೊ ಇಷ್ಟೆಲ್ಲ ಹಾಕಿದ್ದಾಯಿತು. ಸಂಡೇ ಮಾರ್ನಿಂಗ್ಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಷ್ಟೋ ದಿನದಿಂದ ಪೆಂಡಿಂಗ್ ಇದ್ದ ಕೆಲಸ ಇದೆಲ್ಲ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಆಗೋಯಿತು. ಸೊ ಎಲ್ಲ ಪಾಟ್ ಈಗ ಹೊಸ ಪಾಟಲ್ಲಿ ಗಿಡಗಳೆಲ್ಲ ಹಾಕಿ ಆಯಿತು. ಸೊ ನೋಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ನೋಡೋಣ ಹೇಗೆ ಬೆಳೆಯುತ್ತೆ ಅಂತ. ಯಾಕಂದರೆ ಇದೆಲ್ಲ ದೊಡ್ಡ ದೊಡ್ಡ ಮರಗಳಾಗೋವಂಥದ್ದಲ್ವಾ. ಸೊ ನೋಡೋದು ತುಂಬ ಚೆನ್ನಾಗಿ ಬೆಳೆದ್ರೆ ನಮ್ಮ ತೋಟಕ್ಕೆ ಶಿಫ್ಟ್ ಮಾಡೋಣ ಆಮೇಲೆ ಅಂದ್ಕೊಂಡಿದ್ದೀವಿ. ಫಸ್ಟ್ ಇಲ್ಲಿ ಪಾಟಲ್ಲಿ ಹೇಗೆ ಬೆಳೆಯುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಶಿಫ್ಟ್ ಮಾಡಬೇಕು ಫ್ರೆಂಡ್. ಓಕೆನಾ. ಸೊ ಇನ್ನೂ ಇದೆಲ್ಲ ಕ್ಲೀನ್ ಮಾಡಬೇಕಾಗಿದೆ ಫ್ರೆಂಡ್. ಓಕೆನಾ. ನೋಡೋಣ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸರಿ ಕಂಪ್ಲೀಟ್ ಬ್ಲಾಗಲ್ಲಿ ನನ್ನ ಗಿಡಗಳನ್ನೆಲ್ಲ ಪರಿಚಯ ಮಾಡಿಸ್ತೀನಿ ಇನ್ನೊಮ್ಮೆ ನಿಮಗೆಲ್ಲರಿಗೂ. ಓಕೆನಾ. ಸೊ ಪೈನಾಪಲ್ ನಂಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ನೋಡೋಣ ಹೇಗೆ ಬೆಳೆಯುತ್ತೆ ಅಂತ ಹೇಳಿ. ಮತ್ತು ಲಿಲ್ಲಿ ಗಿಡ ಕೂಡ ಈಗ, ಯಾಕಂದರೆ ಈಗ ಬೇಸಿಗೆಗಾಲ ಬರುತ್ತಲ್ವ, ಆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಹೂ ಬಿಡುತ್ತೆ ಅದು. ಓಕೆನಾ. ತುಳಸಿ ಗಿಡ ಅಂತೂ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಬೆಳೆದಿದೆ, ತುಂಬ ಭೋಗವಾಗಿ ಬಂದಿದೆ, ತುಂಬ ಆರೋಗ್ಯವಾಗಿ ಕೂಡ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ದೊಡ್ಡದಾಗಿದೆ. ಓಕೆನಾ. ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸ್ಪೇಸ್ ಕಡಿಮೆ ಆಗಿದೆ, ಬಟ್ ಸ್ಟಿಲ್ ಅದರಲ್ಲೇ ಮೇಂಟೈನ್ ಮಾಡಿಕೊಂಡು, ಯಾಕಂದರೆ ಗಿಡಗಳನ್ನೇ ತುಂಬ ಇಷ್ಟ, ಅದು ಪ್ಯಾಷನ್ ನನಗೆ. ತುಂಬ ಗಿಡಗಳನ್ನು ಸಾಕಬೇಕು, ಅದರಲ್ಲೂ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ಗಳನ್ನ ಸಾಕಬೇಕು ಅನ್ನೋದು ತುಂಬ ಪ್ಯಾಷನ್ ಮೊದಲಿಂದಾಗಿ. ಸೊ ಹಾಗಾಗಿ ಇರೋಷ್ಟು ಜಾಗದಲ್ಲೇ ಎಷ್ಟಾಗುತ್ತೋ ಅಷ್ಟು ನಾನು ಬೆಳೆಸ್ಕೊತಾ ಇದ್ದೀನಿ ಫ್ರೆಂಡ್ ಗಿಡಗಳನ್ನೆಲ್ಲ. ಓಕೆ. ಹೋಪ್ ನಾನು ಹೋಮ್ ಗಾರ್ಡನಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಮತ್ತು ಕೋಕೋಪಿಟ್ ಅಂತ ಹೇಳಿದ್ನಲ್ಲ, ತುಂಬ ಒಳ್ಳೆಯದು ಗಿಡಗಳಿಗೆ. ಓಕೆನಾ. ಸೊ ಎಲ್ಲ ಒಂದು ನರ್ಸರಿಗಳಲ್ಲೂ ಸಿಗುತ್ತೆ ಫ್ರೆಂಡ್. ಓಕೆನಾ. ಸೊ ಫ್ರೆಂಡ್, ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.